ನನ್ನ ಹೆಸರು ದಿಲ್ದಾರ್ ಗುಂಡ್ಯಾ. ದೇವ್ರು ನನಗೆ ಸಾಕಷ್ಟು ಸಿರಿ ಸಂಪತ್ತು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟು ಮಾಡ್ತಾನ ಅಂದ್ರೆ ನಾ ಏನು ಕಷ್ಟಪಟ್ಟು ದುಡಿಯಲ್ಲ, ದೇವ್ರು ಸುಸ್ತಲ್ಲ. ಆದರೂ ನಾನು ರೊಕ್ಕ ಗಳಿಸ್ತೀನಿ. ರೊಕ್ಕ ಹೆಂಗೆ ಗಳಿಸ್ತೀನಪ್ಪ ಅಂದ್ರೆ ನನ್ನ ಕಡೆ ಒಂದು ಟೆಕ್ನಿಕ್ ಐತ್ರಿ. ಆ ಟೆಕ್ನಿಕ್ ಯೂಸ್ ಮಾಡಿ ನಾ ರೊಕ್ಕ ಗಳಿಸ್ತೀನಿ. ಅದು ಹೆಂಗಪ್ಪ ಅಂದ್ರೆ ಯಾರಿಗೆ ವಯಸ್ಸಾಗಿರ್ತೈತಿ, ಯಾರಿಗೆ ಆರಾಮ್ ತಪ್ಪಿರ್ತೈತಿ ಅಂಥವ್ರ ಕಡೆ ಹೋಗಿ ನಾನು ಸಾಲ ಇಸ್ಕೊಂಡ್ಬರ್ತೀನಿ. ಯಾಕಂದ್ರೆ ಆರಾಮ್ ತಪ್ಪದವರು 3 ದಿವಸ ಸಾಯ್ತಾರ. ವಯಸ್ಸಾದವರು ಅವ್ರು ಯಾವ್ದನ್ನ ಹುಡುಕ್ಯಾಡಕ್ಕೆ ಬರೋದಿಲ್ಲ, ಅವ್ರ ಕೈಯಾಗೂ ನಾವು ಸಿಗೋದಿಲ್ಲ. ಇಷ್ಟು ದಿವಸ ನಾವು ಮಾಡೋ ಕೆಲಸನ ಇದೆ ರೀ. ಇದೇ ಟಾರ್ಗೆಟ್ ಮಾಡ್ಕೊತ ಬಂದು ನಾ ರಗಡ್ ಗಳಿಸೀನಿ. ಇನ್ನೊಂದು ಹೊಸ ಸುದ್ದಿ. ಈ ಸುದ್ದಿ ನೀವೇನು ಕೇಳಿದ್ರೆ ಫುಲ್ ಖುಷಿ ಹಾಕಿರಿ. ನಮ್ಮ ಶಂಕರ ಅದನಲ್ರಿ, ನಮ್ಮ ಶಂಕರಗ ಜ್ವರ ಬಂದಾವತ್ತ. ಈ ಸಾದವನು ಬೆಳಕ್ಕೆ ಹೋಗ್ತೀನಿ. ಶಂಕರ ಒಂದು 10,000 ರೂಪಾಯಿ ಸಾಲ ಕೊಡು, ಸ್ವಲ್ಪ ತ್ರಾಸ ಐತಿ, ಮನ್ಯಾಗ ಸ್ವಲ್ಪ ಪರಿಸ್ಥಿತಿ ಕೆಟ್ಟೈತಿ ಹೇಳ್ತೀನಿ, ಸ್ವಲ್ಪ ಕಣ್ಣ ನೀರು ತಗೊಂಡು ಮಾಡ್ತೀನಿ. ಅವನ್ 10,000 ರೂಪಾಯಿ ಸಾಲ ಕೊಡ್ತಾನ. ಈಗ ಹೆಂಗಾದ್ರು ಅವನಿಗೆ ಆರಾಮ್ ತಪ್ಪೈತ್ರಿ, ಪಟಕನ್ ರೊಕ್ಕ ಸುಂಬರ್ತೀನಿ ಅಂತ. ಅಕಸ್ಮಾತ್ ಅವ್ನು ಸತ್ತಪ್ಪ ಅಂದ್ರೆ ರೊಕ್ಕ ಮನ್ನ ಆಕತಿ, ಬೂಡು ಗಂಟ ಆಕತಿ. ಈ ಸದ್ದ ಹೋಗೋಣ ತಗೊಂಡ್ ಬಂದ್ಬಿಡ್ತೀನಿ. ಕೋಟಿ ಗೊಬ್ಬ ಗೆಲ್ಲೋದು ಕೋಟಿ ಗೊಬ್ಬ. ಜೈ ದಿಲ್ದಾರ್ ಗುಂಡ್ಯಾ. ಶಂಕರಣ್ಣ ಯಾರು? ನಾದಿನ ಗುಂಡ್ಯಾ. ಯಾಕೋ ಗುಂಡ್ಯಾ, ಏನಾತ? ಏನಿಲ್ಲಣ್ಣ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಣ್ಣ. ಪ್ರಾಬ್ಲಮ್ ಯಾರಿಗಿರಂಗಿಲ್ಲೋ, ಎಲ್ಲಾರ್ಗಿ ಪ್ರಾಬ್ಲಮ್ ಇರ್ತೈತಿ. ಏನು ಹಿಂಗೆ ಬಂದು? ಏನು ಮಾಡೋಣ, ಒಂದು ದೊಡ್ಡ ಪ್ರಾಬ್ಲಮ್ ಐತಿ ಬಾಣ, ಅದಕ್ಕೆ ಬನ್ನಿ ನೀನು ಬೆಲ್ಲಕ್ಕ. ಏನು ಪ್ರಾಬ್ಲಮ್ ಆಗೈತಿ? ಯಾಕೆ ಆಳಾಕತಿ ಹೇಳ. ಅಣ್ಣ, ನಮ್ಮ ಮಾಮ ಅದಾನಲ್ಲ, ಅವನ ಆಕ್ಸಿಡೆಂಟ್ದಾಗ ಇಟ್ಟೇವಣ್ಣ. ಆಶ್ರಮದಾಗ? ಅಣ್ಣ ಆಶ್ರಮದಾಗ ಯಾಕೆ ಇಟ್ರು? ಆರಾಮಿಲ್ಲಣ್ಣ, ಅದಕ್ಕೆ ಅವ್ನಿಗೆ ದವಾಖಾನೆಗೆ ಒಯ್ದು ಆಕ್ಸಿಡೆಂಟ್ದಾಗ ಇಟ್ಟೇವಣ್ಣ. ದವಾಖಾನ್ಯಾಗ ಅಂದ್ರೆ ಆಶ್ರಮ ಅಲ್ಲಿ ಅದು ICU ಒಳಗೆ ಇಟ್ಟಾರ ತಾನ? ಹಾ ಅಣ್ಣ, ಅದು ICU ಒಳಗೆ ಇಟ್ಟೇವಣ್ಣ. ಅದಕ್ಕೆ ದವಾಖಾನೆ ತೋರ್ಸಾಕ ರೊಕ್ಕ ಬೇಕಾಗಿತ್ತಣ್ಣ. ಗುಂಡ್ಯಾ, ಈಗ ಮೊದಲು ನನಗ ಆರಾಮಿಲ್ಲ, ನನಗ ದವಾಖಾನೆ ತೋರ್ಸಾಕ ರೊಕ್ಕ ಇಲ್ಲ. ಈಗ ನೀ ಬಂದ್ ರೊಕ್ಕ ಕೇಳ್ರಿ ಹೆಂಗ್ ಕೊಡ್ಲಿವ್ನ? ಅಣ್ಣ, ಇಂಥ ಪರಿಸ್ಥಿತಿ ಒಳಗೆ ನೀ ಕೈ ಬಿಟ್ರೆ ನಮ್ಮ ಮಾವ ಕಲಾಸ ಹಾಕಣ್ಣ. ಹ್ಯಾಂಗಾರ ಮಾಡಿ ನಮ್ಮ ಮಾವನ ಬದುಕಿಸ್ಕೊಡ, ನಾನು ಕಾಲು ಬತ್ತೀನಿ. ನಾವು ಮೊದಲ ದೋಸ್ತರಿಗೆ ರೊಕ್ಕ ಕೊಡಂಗಿಲ್ಲ. ರೊಕ್ಕ ಕೊಟ್ರೆ ವಾಪಸ್ ಕರೆಕ್ಟಾಗಿ ಕೊಡಂಗಿಲ್ಲ ಅವ್ರು, ಅದಕ್ಕೆ ನಾ ರೊಕ್ಕ ಕೊಡಂಗಿಲ್ಲ. ಅಣ್ಣ, ಎಲ್ಲಾ ದೋಸ್ತರಂಗಲ್ಲ ನಾ ಭಾಳ ವಿಶ್ವಾಸ ಮನುಷ್ಯ ಆದ್ನಿ. ಒಮ್ಮೆ ಕೊಟ್ಟು ನೋಡು, ನೀನ್ ರೊಕ್ಕ ನೀ ಹೇಳಿ ಟೈಮ್ ತಂದು ಕೊಡ್ತೀನಿ. ನನ್ನ ಮ್ಯಾಲ ಆನಾಗಿತ್ತು. ಇವೆಲ್ಲ ನಂಬಂಗಿಲ್ವ ನಾನು. ಯಾಕಂದ್ರೆ ಒಮ್ಮೆ ಒಯ್ಯು ಮುಟ್ಟ ಹಿಂಗೆ ಅಳ್ಕೋತ ಬರ್ತಾರ, ಬಂದು ಇಸ್ಕೊಂಡ್ ಹೋದ್ರೆ ಇಟ್ಕೋ, ಆಮೇಲೆ ನಾವು ಅಳ್ಕೋತ ಅವ್ರ ಮನೆಗೆ ಹೋಗೋದಾಕತ್ತೆ. ಅಣ್ಣ, ಮೋಸ ಮಾಡೋ ಮನುಷ್ಯ ಅಲ್ವಣ. ನಮ್ಮ ಮುಖಾರ ನೋಡೋಣ ಅಂತ ಮನುಷ್ಯ ಅದೀನಿ ನೋಡು. ಆರಾಮಿಲ್ಲ ಬೇರೆ ಏನಾತಿ ನಿಮ್ಮ ಅವಗ. ಇಲ್ಲ ಒಮ್ಮಿದ ಬಲ್ಲಿ ರೊಕ್ಕ ಕೊಡಂದ್ರೆ ಎಲ್ಲಿದ್ ಕೊಡ್ಬೇಕು? ರೊಕ್ಕ ಏನು ಗಿಡದಾಗ ಬೆಳಿತಾವನ ಕಿತ್ ಕೊಡಾಕ? ನನ್ನ ಕಡೆ ರೊಕ್ಕ ಇಲ್ಲಿ ಈಗ. ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂದ್ರೆ ಏನು ಮಾಡ್ಲಿವ್ ನಾನು? ಕೊಟ್ಟಿದ್ ರೊಕ್ಕ ಪಟ್ನ ಕೊಡಂಗಿಲ್ಲ ನೀವು, ಹೋಗ್ರಿ ಆ ಕಡೆ. ಇದು ಕಾರ್ ನಿಂದೆ ಇಲ್ಲ? ಹೌದು ಅಣ್ಣ, ಅದನ್ನ ಯಾರಿಗಿರಿ ಒತ್ತಿ ಇಟ್ಟಿಸಿ ಒಂದು 10,000 ರೂಪಾಯಿ ತಂದು ಕೊಡು, ನಾನು ನಿನ್ ಹುಡ್ತಾವ ರೊಕ್ಕ. ಅಲ್ಲೋ, ನಿನ್ನ ಸಲುವಾಗಿ ಅದನ್ನ 10,000 ರೂಪಾಯಿ ಒತ್ತಿ ಇಟ್ಕೇಸಿ ನಾನು ಒಬ್ರು ತಕ್ಕೊಲ್ಲೇನ? ಅಣ್ಣ, ಈಗ ನೀ ರೊಕ್ಕ ಕೊಡ್ಲಿಕ್ಕೆ ನಮ್ಮ ಮಾವು ಸತ್ತು ಹೋಗೋಣ ಅಲ್ಲೇ ದವಾಖಾನ್ಯಾಗ. ಅವ್ನು ಹೆಣ ಸಿಗಿ ಕೊಡುದಿಲ್ಲ ನನಗೆ. ಮರ ನನಗೂ ಈಗ ಆರಾಮಿಲ್ಲ, ರೊಕ್ಕಿಲ್ಲ. ಒಂದು ನಿಮಿಷ ಕುಂಡ್ರ ಹಂಗಂದ್ರೆ ಇಲ್ಲೇ ಬಾಜು ಮನ್ಯಾನವ್ರ ಹತ್ತಕ್ಕೆ ಹೋಗಿ ಕಿಸಿಂದ ರೊಕ್ಕ ಇಸ್ಕೊಂಬಂದು ಕೊಡ್ತಾನ. ಎಷ್ಟು ಬೇಕಾಗ್ಯಾವು? ಏನಣ್ಣ, ಒಂದು 10,000 ರೂಪಾಯಿ ಬೇಕಾಗ್ಯಾವಣ್ಣ. ಆಯ್ತಾಳ, ಇಷ್ಟು ತಂದು ಕೊಡ್ತಾನೆ. ಎಂದು ಕೊಡವ್ ನೀ ರೊಕ್ಕ? ಅಣ್ಣ, ನೀ ಏನು ಸಾಯ್ತಿ? ಏನದು ಮಗನ, ಎಂದು ಸಾಯ್ತಿ? ಸಾಯ್ತಿನಲ್ಲಿಲ್ಲಣ್ಣ. ಸ್ಯಾಟರ್ಡೆ ಯಾವಾಗ ಬರುತ್ತೆ? ಸ್ಯಾಟರ್ಡೆ ಅಂದ್ರೆ ಇನ್ನು ಒಂದು ವಾರ. ಸ್ಯಾಟರ್ಡೆ ದಿವಸ ತಂದು ಕೊಡ್ತೀನಿ ನಾನು ನಿನಗೆ. ಹಂಗ ಪಕ್ಕ ತಂದು ಕೊಡ್ಬೇಕಾ? ಮತ್ತೆ ನಾನು ಮ್ಯಾಲ ಆಣೆಗಿತನ ತಂದು ಕೊಡ್ತೀನಿ, ನಿನ್ನ ಮಾತ್ರ ಉಳಿಸ್ಕೊತೀನಿ ಅಣ್ಣ. ಆಯ್ತಾಳ, ಒಂದು 5 ನಿಮಿಷ ಕುಂಡ್ರ ಅಲ್ಲೇ ಬಾಜು ಮನೆಗೆ ಹೋಗಿ ಇಸ್ಕೊಂಡ್ ಬಂದು ಕೊಡ್ತಾನ. ಆಯ್ತಾಯ್ತು, ತೊಗೊಂಬ ಪಟಕಿನ ತೊಂಬ. ಒಂದೇ ತಗೋ, 10,000 ರೂಪಾಯಿ ಅದಾವ. ನಿಮ್ಮ ಮಾವು ಹೋಗಿ ತೋರ್ಸ. ಆಯ್ತಾಯ್ತು, ದವಾಖಾನಿಗೆ ಏನೇನು ಆಕತ್ತೆ ಅಂತ ನೋಡ್ಕೋ. ಕರೆಕ್ಟ್ 1 ವಾರ ಆಗಲ್ಲ ನಾನು ರೊಕ್ಕ ತಂದು ಕೊಡ್ಬೇಕ. ಅಣ್ಣ, 1 ವಾರಕ್ಕಿಂತ ಮೊದಲೇ 1 ದಿವಸ ಅಡ್ವಾನ್ಸ್ ತಂದು ಕೊಡ್ತೀನಿ. ಒಟ್ಟ ಚಿಂತೆ ಬಿಟ್ಬಿಡು. ಒಟ್ಟು ನಾ ಮಾವು ಬದುಕಿದ್ರು ಸಾಕಣ. ಯಾಕೆ ನಾಳೆ ಸತ್ತ ಬಳಕ ಒಂದು ಗಂಟೆ ಐತಿ, ಗಂಟೆ ಸ್ವಲ್ಪ ನನ್ನ ಪಾಲು ಬರ್ತೈತೆ. ನಾ ಅದಕ್ಕೆ ಈ ಋಣಿಂದ ಯಾವಾಗಲೂ ಮರ್ಯಾದ ಸಾಯ್ತಾನ. ನೀ ಸಾಯ್ದಕ್ಕ ಮರಿಬೇಡ, ಆದ್ರೆ ಮೊದಲು ನಾನು ರೊಕ್ಕ ಕೊಡ. ಆಯ್ತಾಯ್ತು, ತಂದು ಕೊಡ್ತೀನಿ. ಆಯ್ತಾಯ್ತು ಅಣ್ಣ, ನಡಿ ನಡಿ. ಆಯ್ತಣ್ಣ. ಅಲ್ಲ ಬಾಡ್ಕಾವ್, ನನ್ನ ರೊಕ್ಕ ಯಾವಾಗ ಕೊಡವನಿ? ಅಣ್ಣ, ಇನ್ನೊಂದು ವಾರ ಟೈಮ್ ಕೊಡ್, ನಾ ಹೆಂಗ್ರ ಬೇಡ ಕೊಟ್ಬಿಡ್ತೀನಿ. ಏನು 1 ವಾರ ಟೈಮ್ ಕೊಡ್ತಾರೋ? ಈಗ 1 ತಿಂಗಳಾತು.
ಒಂದು ವಾರದಾಗ ಕೊಡ್ತಾನಂತ ಹೇಳಿ ಕೇಸಿಂದೆ ಒಂದು ತಿಂಗಳಾತ ಗಪ್ಪಾಗಿದಿ. ಫೋನ್ ಹಚ್ಚಿರ ಫೋನ್ ಎತ್ತವಲ್ಲಿ. ಫೋನ್ ಸರಿ ಇಲ್ಲಣ್ಣ, ಫೋನ್ ರಿಪೇರಿ ಬಂದೈತಿ. ಇಡೀ ಜಗತ್ನ್ಯಾಗ ದೊಡ್ಡ ಸುಳ್ಳು ಯಾವುದಪ್ಪ ಅಂದ್ರೆ ಇದು ನೋಡು. ಮೊಬೈಲ್ ಸ್ವಿಚ್ ಆಫ್ ಇತ್ತು ರೀ, ಫೋನ್ ರಿಪೇರಿ ಕೊಟ್ಟಿನ್ರಿ, ರೀಚಾರ್ಜ್ ಇದ್ದಿದ್ದಿಲ್ರಿ, ಇಂಥವೆಲ್ಲ ಸುಳ್ಳು ಹೇಳಕ್ಕೆ ಹೋಗ್ಬೇಡು. ನಮ್ಗೇನು ಗೊತ್ತಾಗಂಗಿಲ್ಲನ. ಸರಳ ನಾನು ರೊಕ್ಕ ಕೊಡಿ ಈಗ. ಮರೆಯ ಇನ್ನೊಂದು ತೊಡ ದಿನ ಟೈಮ್ ಕೊಡು, ತಂದು ಕೊಡ್ತೀನಿ ನಿನಗೆ. ಎಷ್ಟು ಟೈಮ್ ಕೊಡೋದು? ಒಂದು ತಿಂಗಳ ಮ್ಯಾಗ ಆತು ಈಗ. ಈಗ ನಿತ್ಯ ಜಾಗದ ಮೇಲೆ ಕೊಡು ಅಂದ್ರೆ ಎಲ್ಲಿ ಕೊಡ್ತಾರ? ಒಂದು ಸ್ವಲ್ಪ ಟೈಮ್ ಕೊಡು ನನಗೆ. ಏನು ಟೈಮ್ ಕೊಡ್ತಾರ? ನಿತ್ಯ ಜಾಗದಾಗ ನೀ ಹಿಂಗೆ ಬೇಡಕ್ಕೆ ಬಂದಿದ್ದೆ. ಮನಿ ಮಗ್ಗಲ್ಕಿನ ಅವ್ರ ಕಡೆ ಇಸು ಕೊಡ್ಲಿಲ್ಲ. ನೀ ಹಿಂಗೆ ಮಾಡಕತ್ತೆ ತಗೋನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ವಾರದ ಬಡ್ಡಿ ಹೆಂಗೆ ರೊಕ್ಕ ಕೊಟ್ಟ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸರು ಬಂದು ಹಿಡ್ಕೊಂಡು ಹೋಗಾರ. ಅಲ್ಲ ಮಗನ, ಅಂದ್ರೆ ಈಗ ಉಪಕಾರ ಮಾಡೋ ಕಾಲ ಇಲ್ಲ ಅಂದಂಗೆ ಆತ. ನೀ ಪೊಲೀಸರಿಗೆ ಹೇಳು, ಏನರ ಹೇಳ. ನಾ ಮಗನ ಇವತ್ತು ಬಿಡಂಗಿಲ್ಲ. ಅಣ್ಣ ಹಂಗೆ ಮಾಡಕ್ ಹೋಗ್ಬೇಡ. ಇವತ್ತು ಒಟ್ಟು ನೀ ಟೆನ್ಷನ್ ತೊಗೋಬೇಡ. ಸಂಜೆ ನೀನು ರೊಕ್ಕ ಕೊಟ್ಟು ಬಿಡ್ತೀನಿ ಅಕ್ಕ. ಸಂಜೆ ಮಟ್ಟ 5 ಗಂಟೆ ಟೈಮ್ ಕೊಡು. ನೋಡ 5 ಗಂಟೆ ಮ್ಯಾಗ 1 ನಿಮಿಷ ಆತಿಟ್ಕೋ, ನಿಮ್ಮ ಮನ್ಯಾಗ ಬಂದು ಕುಂಡಿರ್ತಾನ ಮಗನ. ಹಂಗೆ ಮಾಡಕ್ ಹೋಗ್ಬೇಡ ಮರ. ನೀನು ತಂದು ಕೊಡ್ತೀನಿ ಅಂದ್ರೆ ಒಂದೇ ಮಾತು ಮುಗಿತ. ಆಯ್ತಳ, ಹೋಗ್ಲಿ ಈಗ 5 ಮಟ್ಟ ವೇಟ್ ಮಾಡ್ತಾನ. ಆಯ್ತಾಯ್ತು, ಕೊಡ್ತೀನಿ ಹೋಗ. ಏನು ಜಗತ್ತ ನಿನ್ನ ಕಡೆ ಅಡ್ಡಿ ರೊಕ್ಕದಾನ, ನಮ್ಮ ಕಡೆ ಏನು ರೊಕ್ಕ ಇಲ್ಲ. ಏನು ಮಾಡೋದು? 5 ಗಂಟೆಗೆ ಬಂದು ಕುಂಡಿರ್ತೀನಿ ನಾನು. ರೊಕ್ಕ ಕೊಡ್ಲಿಕ್ಕಪ್ಪ ಅಂದ್ರೆ ನಾನು ಬಿಡುದಿಲ್ಲ ಮಗವ. ಏನರ ಒಂದು ಐಡಿಯಾ ಮಾಡೇಬೇಕು. ಕುಕ್ಕುರ್ ತಿಲಾಕ ಬಿಡಲಿಲ್ಲ, ಈಗ ಹೋಗಿ ಒಂದು ಐಡಿಯಾ ಮಾಡ್ತೀನಿ. ಏನು ಮಾಡೋದ್ರಿ? ಇವತ್ತು ಶಂಕರ್ ಮನೆಗೆ ಬಂದು ಧಮ್ಕಿ ಹಾಕಿ ಹೋಗ್ಯಾನ. ಇವತ್ತು ಎಟ್ಟೊತ್ತಿದ್ರು 5 ಗಂಟೆ ಒಳಗೆ ರೊಕ್ಕ ಕೊಡ್ಲಿಕ್ಕಪ್ಪ ಅಂದ್ರೆ ನಮ್ಮ ಮನ್ಯಾಗ ಬಂದು ಕುಂಡಿರ್ತೀನಿ ನಾನು. ಏನು ಮಾಡೋದ್ರಿ? ಅವ್ನು ಕೊಡ್ಬೇಕಂದ್ರೆ ನನ್ನ ಕಡೆ 1 ರೂಪಾಯಿನೂ ಇಲ್ಲ. ಊರಾಗ ಯಾರು ಪೇಷಂಟ್ನೂ ಇಲ್ಲ ಇಸ್ಕೊಂಡು ಕೊಡ್ಬೇಕಂದ್ರೆ. ಅದಕ್ಕೆ ನಾನು ಒಂದು ಐಡಿಯಾ ಮಾಡೀನಿ. ಇವತ್ತು ಈ ಊರು ಬಿಟ್ಟು ಹೋಗ್ಬಿಡ್ತೀನಿ. ಅವ ಮಗ ಹುಡುಕಾಡಿ ಮರ್ತು ಬಿಡ್ತಾನ. ಮತ್ತು ಆದ ಬಳಿಕ ವಾಪಸ್ ಬಂದುಬಿಡ್ತೀನಿ. ನಾ ಈಗ ಊರು ಬಿಟ್ಟು ಹೊಂಟು ಬಿಡ್ತೀನಿ. ನಾ ಈಗ ಒಂದಾಕೊಂದು ಅರ್ಜೆಂಟ್ ಬಂದವು. ಅದ್ರ ಒಂದಾಕ ಹೋಗಿದ್ರೆ ಆಮೇಲೆ ಊರಿಗೆ ಹೋಗ್ತೀನಿ. ಏ ಗುಂಡ್ಯಾ, ಏನ್ದ್ರಲ್ಲಿ ಎಲ್ಲ ಹೊಂಟೆ? ನಾ ಎಲ್ರಿ ಹೊರಗೆ ನಿನ್ಗೆ ಹಾಕ್ಬೇಕು. ಸರಿ ದಾರಿ ಬಿಡ್ನಿ. ಎಲ್ಲ ಹೊಂಟಿ ಹೇಳು. ನನ್ನ ಕೆಲಸ ಇತ್ತು, ನಾ ಊರಿಗೆ ಹೊಂಟ್ರಿ. ಸರಿ ನೀ ಹಂಗಿಲ್ವೋ ನಿನ್ ಕೆಲಸ ಐತೆ ನೋಡ. ನಾ ಈಗ ದಾರ ಕುಡಿತೀನಿ. ಕಿಡ್ನಿ ಬಾದಕ್ಕಾವ್, ಲಿವರ್ ಬಾದಕ್ಕಾವ್, ಆದ್ರೂ ನಾ ಕುಡಿತೀನಿ. ನೀ ಬ್ಯಾಗ್ ತಗೊಂಡು ಟಿಪ್ ಟಾಪ್ ರೆಡಿ ಆಗಿ ಹೊಂಟಿ ಅಂದ್ರೆ ಕಾರಣ ಇರ್ತೈತಲ್ಲ, ಅದನ್ನ ಹೇಳೋಗ ನಾವು. ಅದು ನಿನಗೆ ಯಾಕೆ ಹೇಳ್ಬೇಕು? ನನ್ನ ಕೆಲಸ ಸರಿ, ನಾ ಹೋಗ್ತೀನಿ. ಸರಿ ಹೇಳೋ, ಹಂಗೆ ಮಾಡಬೇಡ. ಇವೇನು ಬಿಡಂಗೆ ಕಾಣಲ್ಲ. ಏನಾರ ಸುಳ್ಳು ಹೇಳಿಸಿದ್ರ ತಪ್ಪಿಸ್ಕೋಬೇಕ. ನಾ ಎಲ್ಲಿ ಹೊಂಟಿನಪ್ಪ ಅಂದ್ರ ಅಲ್ಲಿ ಪಾರ್ಟಿ ಐತಿ. ಅಲ್ಲಿ ಪಾರ್ಟಿ ಮಾಡಕ್ ಹೊಂಟಿನ. ಪಾರ್ಟಿ ಮಾಡಕ ಗುಂಡ್ಯಾ? ಪಾರ್ಟಿ ಅಂದ್ರ ಎಲ್ಲಾ ಇರ್ತೈತಿ. ದಾರು ಇರ್ತೈತಿಲ್ಲ? ಇರ್ತೈತಿ, ದಾರು ಇರ್ತೈತಿ, ಊಟ ಇರ್ತೈತಿ, ಶರಬತ್ ಇರ್ತೈತಿ, ಎಲ್ಲಾ ಇರ್ತೈತಿ. ನಡಿ, ಹಂಗಾದ್ರೆ ನಾನು ಬರ್ತೇನೆ. ನೀ ಯಾಕೆ ಬರ್ತಿ? ದಾರು ಇರ್ತೈತಿ. ಇಲ್ಲಿ ಹೋದ್ರ ರೊಕ್ಕ ಕುಡ್ದಕೈತೆ. ನಿನ್ ಜೋಡ ಬಣ್ಣಿ ಅಂದ್ರೆ ಫ್ರೀ ಸಿಗ್ತೈತಿ. ಶಿಸ್ತು ದಾರು ಕುಡೋದು ಫುಲ್ ಮಜಾ ಮಾಡೋನು. ಬಾ ಹೋಗೋನು. ನೀವೆಲ್ಲ ಬರಬಾರ್ದು ಅಲ್ಲಿ. ನಾ ಹೋಗ್ತೀನಿ, ನೀ ಸೈಡ್ ಬಿಡಿ, ದಾರಿ ಬಿಡು ಹೇಳ್ತೀನಿ. ಹಂಗ ಮಾಡ್ಬೇಡ, ಕರ್ಕೊಂಡು ಹೋಗು ಗುಂಡ್ಯಾ. ದೋಸ್ತ ನೀನು ಬರ್ತಿ ಪಾರ್ಟಿ ಮಾಡಕ? ಬರ್ತೇನೆ ಗುಂಡ. ನೀ ಕರ್ಕೊಂಡ್ ಹೋದ್ರೆ ನಿನ್ ಜೋಡ ಪಾರ್ಟಿಗೆ ಬಂದು ಫುಲ್ ಕುಡೋದು, ಫುಲ್ ತಿಂದು ಮಜಾ ಮಾಡೋನು. ಆಯ್ತಾಯ್ತು. ನೋಡ್ಲಿ, ಆ ಪಾರ್ಟಿ ಮಾಡಕೇನ್ ಹೋಗ್ಯಲ್ಲ, ಅಲ್ಲಿ ದೊಡ್ಡ ದೊಡ್ಡ VIP ಮಂದಿ ಬಂದಿರ್ತಾರ. ಅವ್ರ ಮುಂದೆ ಇಂತ ಹೊಲಸ ಅರ್ಬಿ ಹಾಕೊಂಬಂದ್ರ ಪಾರ್ಟಿ ಒಳಗೆ ಕರ್ಕೊಂಡುದಿಲ್ಲ. ಮನಿಗೆ ಹೋಗಿ ಹೊಸ ಅರ್ಬಿ ಇದ್ರೆ ಹಾಕೊಂಬ ಹೋಗ. ಹೊಸ ಅರ್ಬಿ ಇದನ್ನ ಕಳಿತಾನ. ಒಟ್ಟ ಪೈಜಾಮ ಜುಬ್ಬ ಹಾಕೊಂಡ್ ಬರ್ತಾನ. ನೀ ಲಗ್ನದಾನು? ಲಗ್ನದಾನು ಹಾಕೊಂಡ್ ಬರ್ತಾನ. ಹೋಗಿ ಹಾಕೊಂಡ್ ಹೋಗಿ. ಆದ್ರ ಒಂದ್ ಕಂಡೀಷನ್ ದೋಸ್ತ, ನಾ ಮನಿಗ್ ಹೋಗಿ ಅರ್ಬಿ ಹಾಕೊಂಡ್ ಬರೋ ಮಟ ನೀ ಇಲ್ಲೇ ಕುಂದಿರ್ಬೇಕು. ದೋಸ್ತ ನೀ ಬರೋದನ್ನ ಇಲ್ಲೇ ಕುಂಡಿರ್ತೀನಿ, ನೀ ಹೋಗಿ ಹಾಕೊಂಡ್ ಹೋಗಿ. ಗುಂಡ್ಯಾ ಬಿಟ್ಟು ಹೋಗಬೇಡ. ಮತ್ತ ಆಯ್ತು, ಇಲ್ಲೇ ಕುಂಡಿರ್ತೀನಿ. ಬರೋ ಮಟ ಇಲ್ಲೇ ಕುಂದ್ರ. ಬಿಟ್ಟು ಹೋಗ್ಬಾರ. ಎಲ್ರಿ ಹೋಗ್ಬೇಕಪ್ಪ ಅಂದ್ರೆ ಈ ಕುಡ್ಕ ನಮ್ಗ ಗಂಟು ಬಿದ್ದ. ಇವ ಬರೋಟ್ರಿಗೆ ನಾ ಎಸ್ಕೇಪ್ ಆಗ್ಬೇಕು. ಗುಂಡ್ಯಾ, ಬ್ಯಾಗ್ ಅದು ತಗೊಂಡ್ ಮಗನ ಎಲ್ಲಿ ಹೊಂಟಿ? ನಾ ಎಲ್ಲಿಗಿರಿ ಹೋಲು, ನಿನಗೆ ಅದಕ್ಕೆ ಬೇಕದು. ನೀ ಜಾಗ ಬಿಡು, ನೀ ಹೇಳ್ತೀನ ಮಗನ. ಹೊಸ ಅರ್ಬಿ ಬ್ಯಾಗ್ ತಗೊಂಡ್ ಹೊಂಟಿ ಅಂದ್ರೆ ಏನೋ ಐತಿ. ಏನೂ ಇಲ್ಲೋ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ನನ್ನ ಕಾಡಕ್ ಹೋಗ್ಬೇಡ. ನೀ ಸೈಡ್ ಸರಿ ಇಲ್ಲ, ನೀನ್ ತಲೆ ಹೊಡಿತೀನಿ ಮತ್ತ. ಮಗನ ಯಾವ್ದಾರ ಹುಡುಗಿ ಎಬ್ಬಿಸಿ ಅಲ್ಲ? ಮಗನ, ನಾ ಅಂತ ಮನುಷ್ಯ ಅಲ್ಲೋ. ನನ್ನ ಹೆಸರು ಖರಾಬ್ ಮಾಡಕ್ ಹೋಗ್ಬೇಡ. ನನ್ನ ಶೀಟ್ ಬತ್ತ ಮತ್ ಪಟ್ ಹೊಡಿತೀನಿ ಮತ್ತ. ಸೈಡ್ ಬಿಡು, ನೀ ಜಾಗ ಬಿಡು. ಒಟ್ಟ ಬಿಡ, ನೀ ಹೇಳಿ ಹೋಗುತ್ತ, ನೀನು ಬಿಡುದೇ ಇಲ್ಲ. ಅದಕ್ಕೆ ನಾನು ಜವಾತಿಲ್ಲ ಆದ್ರು. ಮೊದ್ಲು ಟೈಮ್ ಬೇರೆ ಕಮ್ಮಿ ಐತಿ, ನಾ ಹೋಗ್ಬೇಕು. ಸರಿ ಟೈಮ್ ಕಮ್ಮಿ ಐತಿ ಮಗನ. ನನಗೆ ಗೊತ್ತಾತ ನೀ ಎಲ್ಲಿ ಹೊಂಟಿ ನನಗೆ ಗೊತ್ತಾಗೈತಿ. ಎಲ್ಲಿ ಹೊಂಟೀನಿ ಮಗನ? ಸಂಪತ್ತಿಗೆ ಸವಾಲ ರಿಲೀಸ್ ಆಗೈತಿ, ಅದನ್ನ ನೋಡಕ್ ಹೊಂಟಿಲ್ಲ ನೀ? ಹೌದು, ಅದ ಸಂಪತ್ತಿಗೆ ಸವಾಲ್ ಪಿಕ್ಚರ್ ನೋಡಕ್ಕೆ ಹೊಂಟಿನ ಈಗ.
ಮಗನ ನಾ ಅಣ್ಣವ್ರ ದೊಡ್ಡ ಅಭಿಮಾನಿ ಅದನ ಪತ್ತಿಗೆ ಸವಾಲ್ ನಾನು ನೋಡಕ್ ಬರಾವಣ ನೀನು ನೋಡಕ್ ಬರ್ತಿ ಬರ್ತನು. ಹಂಗಾದ್ರೆ ನೀವು ಹೋಗಿ ಅರ್ಜೆಂಟ್ ಹೋಗಿ ಬೈಕ್ ತೊಗೊಂಡು ಬಾ. ಬೈಕ್ ತರ್ತನು, ಅದಕ್ಕೆ ಹಾಕಾಕ ದುಡ್ಡಿಲ್ಲ. ಏ ಪೆಟ್ರೋಲ್ ಖರ್ಚು ನಾ ಕೊಡ್ತೀನಿ ಅಂತ ನೀ ಪೆಟ್ರೋಲ್ ಬೈಕ್ ತೊಗೊಂಡು ಹೋಗ. ಕೊಡ್ತೀಯ? ಕರೆನಾ? ಏ ಕರೆ ನಾವು ನಾನು ನೀನು ಕೂಡಿ ಹೋಗುನು. ಮತ್ ನಾನು ಬಿಟ್ಟು ಹೋಗ್ಬೇಡ ನೋಡ್, ಮತ್ ಬಿಟ್ಟು ಹೋದ್ರ ಮಗನ ಅದ ಟಾಕೀಸ್ದಾಗ ಬಂದ್ ಏನೋ ಬಿಟ್ಟು ಹೋಗೋದು ಹೋಗು ತೊಂಬಡ್ದು. ಬರ್ಲಿ? ಆಯ್ತು ನೋಡ್ ದೋಸ್ತ. ಏ ಇಲ್ಲೇ ಕುಂಡಿರ್ತೀವಿ ತುಂಬ ಹೋಗು. ಮಾತಂದ್ರ ಮಾತ. ಮಾತಂದ್ರೆ ಮಾತು ಹೋಗಾಗ ಏನ್ ತಿಳಿತಿಲ್ಲ ಆತ್ರಪ್ಪ. ಇಟ್ಟೊತ್ತಕ ಕುಡುಕ್ ತಿಳಿ ತಿಂದೋದ. ಈಗ ನನ್ನ ಮಗ ಪಿಕ್ಚರ್ ನೋಡಕ್ ಬರ್ತಾರತ್ತ. ಹಿಂಗಾದ್ರೆ ಹ್ಯಾಂಗ ಊರಿಗೆ ಹೋಗ್ಬೇಕ. ನಾ ಹೊಟ್ಟೆ ಹೊತ್ತು ಹ್ಯಾಂಗ್ರ ಮಾಡಿ ನಾ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕ. ಯಾರಿಗೂ ಹೊಟ್ಲಿಗೆ ಹೆಣ್ಮಗ ಬಂದಾಳಲ್ಲ. ಗಣಮಗಳಲ್ಲಿ ಗಣಮಗ ಅದನ್ನೇ ಮಗನ ಏನೋ ಮಾತಾಡಕ್ತಿದ್ಲೆ, ಏನೋ ಎಸ್ಕೇಪ್ ಆಗ್ಬೇಕು, ಜಾಗ ಖಾಲಿ ಮಾಡ್ಬೇಕು. ಹಾ ಮಗನ ಹೊಸ ಅರಿಬಿ ಬ್ಯಾಗ ತಗೊಂಡ ಆ ಕೆಂಪಿನ ಲವ್ ಮಾಡಾಕ್ತಿದ್ಲೆ, ಕರ್ಕೊಂಡು ಓಡಿ ಹೊಂಟೇನ. ಏ ಎಲ್ಲಿ ಕೆಂಪಿಯೋ? ಆ ಕೆಂಪಿ ಬ್ಯಾನ್ ಹತ್ತು ಬಿಟ್ಟಿನ. ಈಗ ನಾ ಇಲ್ಲಿಂದ ಬೇರೆ ಕಡೆ ಹೊಂಟೀನಿ. ನೀ ಇಲ್ಲಿಂದ ಸರಿ. ಮತ್ತೆ ಕೆಂಪಿ ಬೆನ್ನ ಅಂದ್ರ ಅವ್ರ ತಂಗಿ ಕರಿಮಿ ಬೆನ್ನ ಹತ್ತಿನ. ಕರಿಮಿ ಬ್ಯಾನ್ ಹತ್ತ ತಗೊಂಡಿ ಕರಿಮೆ ಹುರಿದು ಬಿಡ್ತಾಳ. ನೀ ಇಲ್ಲಿಂದ್ರ ಸರಿ ಸೈಡ್. ಏ ನಾನು ನೀ ಏನೋ ಮಾಡಾಕತ್ತಿ, ಎಲ್ಲಿ ಹೊಂಟಿ ಕರೆ ಹೇಳ. ಹೇಳಂಗಿಲ್ಲ ನೋಡ. ಹೇಳ್ಲಿಕ್ಕಂದ್ರ ನಾ ದಾರಿ ಬಿಡಂಗಿಲ್ಲ ನೋಡ. ಏನ್ ಮಾಡೋದಿ? ಏನ್ ಮಾಡ್ತೀಯ? ಏಯ್ ಏನ್ ಮಾಡ್ತಾರಲ್ಲೇ ಅಲ್ಲಿ ನೋಡಲ್ಲಿ ಬ್ಯಾಗ್ ಐತಿ ಎಲ್ಲ ತಗೊಂಡ್ ಹೊಂಟಿ. ಎಲ್ಲಾರು ಊರಾಗ ದೊಡ್ಡದ ತುಡುಗು ಮಾಡಿರ್ಬೇಕು. ನಿನ್ನ ಬಿಡಂಗಿಲ್ಲ, ಪೊಲೀಸರಿಗೆ ಹೇಳಿ ಬರ್ತಂತ ತಡಿ. ಏ ಎಲ್ಲಿ ಪೊಲೀಸ್ ತಂದಿವೋ? ನಾನು ಜಾಗಿಂಗ್ ಹೊಂಟಿನೋ, ಜಾಗಿಂಗ್. ಯಾರಿಗೆ ಸುಳ್ಳು ಹೇಳ್ತಿ ಮಗನ? 4:30 ಆಗಾಕ ಬತ್ತ, ಇನ್ನೂ ಇಷ್ಟು ಬಿಸಿಲು ಐತಿ. ಈಗ ಯಾರು ಜಾಗಿಂಗ್ ಮಾಡ್ತಾರನ? ಏ ನನಗ 4 ಮೇಲೆ ಟೈಮ್ ಸಿಗ್ತೈತೋ ಜಾಗಿಂಗ್ ಮಾಡಾಕ. 4 ಮ್ಯಾಗ ಟೈಮ್ ಸಿಗತೈತಿ ಅಂದ್ರ 4 ತನ ಏನ್ ಮಾಡ್ತೀನಿ? ಬ್ಯಾರೆ ಬೇರೆ ಕೆಲಸ ಇರ್ತಾಳೋ. ನಾ ಈಗ ಜಾಗಿಂಗ್ ಮಾಡ್ಬೇಕು. ನಾ ಹೋಗ್ತೀನಿ ದಾರಿ ಬಿಡಿನಿ ಈಗ. ಏ ಒಟ್ಟ ಜಾಗಿಂಗ್ ಹೌದಲ್ಲ. ಏ ನನಗೂ ಈಗ ಐತ್ಲ, ನೀನ್ ನೋಡಿ ನನಗೂ ಜಾಗಿಂಗ್ ಮಾಡ್ಬೇಕು ಅನ್ಸಾಕತ್ತೈತಿವೋ. ಈಗ ನೋಡ್ಲಿ 9 ಬಿದ್ದೈತಿವೋ. 90 ಕಿಲೋ ಆಗೈತಿವೋ. ಒಟ್ಟ ಇದನ್ನ ಕರಗಿಸ್ಬೇಕೀಗ. ನಾನು ಜಾಗಿಂಗ್ ಬರ್ತೇನೆ, ನೀನು ಕೂಡ ಬಾ ಹೋಗುನು. ಏ ಇವತ್ತ ಶುಕ್ರವಾರ ಐತಿ. ಶುಕ್ರವಾರ ದಿವಸ ವಾಕಿಂಗ್ ಮಾಡೋದಂತ್ರ ಏನಾಗತ್ತ ಗೊತ್ತೇನ? ಏನಾಕತಿ? ವಜನ ಜಾಸ್ತಿ ಆಕತಿ. ನೀ ನಾಯಿ ಹಿಡಿದು ಮಾಡು. ಓಹೋ ಹೆಚ್ಚಾಕತ್ತಿನ ದೋಸ್ತ. ಹೆಂಗೋ 90 ಕಿಲೋ ಐತ್ಲ, ಇನ್ನು 10 ಕಿಲೋ ಹೆಚ್ಚು ಮಣ್ಣಿ ಅಂತೇಳಿ 100 ಕಿಲೋ ಆಕೈತೆ. ಊರಾಗ ನಮ್ದ ಕ್ರೇಟ್ ಆಕತಿ ಇಷ್ಟ್ರಿ. ಬಾ ಹೆಚ್ಚಿಗೆ ಮಾಡೋನು ಬಾ. ಎಲ್ಲಿ ಜಾಗಿ ತಂದಿವೋ? ನಾ ಜಾಗಿ ಹೊಂಟಿಲ್ಲೋ. ಮತ್ತೆ ಎಲ್ಲಿ ಹೊಂಟಿ? ನಾ ಗೋವಾಕ್ ಹೊಂಟಿನಿ. ಗವಾಕ. ಏ ಹೋ ಗವಾ. ಏ ನಾನು ಬರ್ತೀನಿ ಗವಾಕ, ನಾನು ಬರ್ತೀನಿ. ಏ ಗೋವಾಕ್ ಬಂದ್ ಏನ್ ಮಾಡ್ತೀನಿ ಅಲ್ಲಿ ಬಂದು? ಗವಾಕ್ ಹೋಗಿ ಏನ್ ಮಾಡ್ತಾರ ಗೊತ್ತಿಲ್ಲ ನಷ್ಟು. ಏ ಮಳ ಅಲ್ಲಿ ಹೋಗಿತ್ಲ ಉಸುಕ್ನ್ಯಾಗ ಗೂಡ್ ಕಟ್ತೀನಿ, ಸುಡು ಉಸುಕ್ನ್ಯಾಗ ಉಳ್ಳಾಡ್ತೀನಿ, ನೀರಾಗ ಜಿಗ್ದಾಡ್ತೀನಿ. ಆಮೇಲೆ ಸಂಜೆ ಮಾಡಿ ಇತ್ಲ ಪಾರಿಂದರ್ ಕೂಡ ರೀಲ್ಸ್ ಮಾಡ್ಕೋತೀನಿ. ಆಮೇಲೆ ಸಂಜೆ ಮಾಡಿ ಒಟ್ಟ ಫುಲ್ ದಾರು ಕುಡ್ದ. ಆಮೇಲೆ ಸಂಜೆಗೆ ನೀ ನನಗ್ ಮಾಡು, ನಾ ನಿನಗ್ ಮಾಡ್ತೀನಿ. ಏನ್ ಮಾಡುದು? ಏ ಮಸಾಜ್ಲಿ. ಆಮೇಲೆ ಊಟ ಗೀಟ ಮಾಡಿ ಬೀಸ್ ದಂಡಿ ಹಾರಾಕೊಂಡ್ ಮಕ್ಕೊಂಡ್ ಹೋಗುನು ಬಾ. ಏನ್ ಬಿಡ ಕಾಣಲ್ಲ ದೋಸ್ತ. ನೀ ಈ ವರ್ಷ ಮಾಡು, ಮುಂದಿನ ವರ್ಷ ಬರತೈತ. ಈ ಮನೆಗೆ ಹೋಗು. ನೀನು ನೋಡ್ಲಿ, ಇನ್ನೊಂದು ಕಟ್ಟದ್ನಿ ಅಂದ್ರ 3 ಫೂಟ್ ಇದ್ದಾವ, ಇನ್ನು 2 ಫೂಟ್ ಹಾಕಿ ಬಾ ಹೋಗುನು. ಈಗೇನು ಗೋವಾಕ್ ಬರೋ ಇಲ್ಲಿ? ಬರಾವ. ಈಗ ನೀ ಗೋವಾಕ್ ಬರೋಣ ಬರಾವ. ನಾ ಹೇಳ್ದಂಗ ಮಾಡ. ಮನಿಗೆ ಹೋಗ, ಒಂದ್ಸಟ್ ಅರ್ಬಿ ತಗೋ, ಮತ್ತೆ ಬ್ಯಾಗ್ ತಗೊಂಡ್ ಬಾ. ಇಬ್ರು ಕೂಡ ಹೋಗ್ಬಿಡ ಗೋವಾಕ. ಏ ತಗೊಂಡ್ಬರ್ತಾನೆ ಪಾಟ್ನೆ, ಇಲ್ಲೇ ಇರ. ಏ ಪಾಟ್ನೆ ಬರ್ತಾನೆ ಮಗನ, ಪಾಟ್ನೆ ಬರ್ತಾನತ್ತ. ಹೇಗಿದ್ಯಾ? ನಾನು ರೊಕ್ಕ ಕೊಡ ಮೊದಲ. ಏ ರೊಕ್ಕ ಕೊಡ್ತೀನಿ. ನಾನು ಓಡಿಗಿಡ್ ಹೋಗ್ತೀನಿ. ನಾನು ಮತ್ತೆ ಬ್ಯಾಗ್ ತಗೊಂಡ್ ಎಲ್ಲಿ ಹೊಂಟಿ? ಏ ನಾ ಅರ್ಜೆಂಟ್ ಲೋಕಾಪುರ ಹೊಂಟೀನಿ. ಲೋಕಾಪುರಕ್ಕೆ ಯಾಕೆ ಹೊಂಟಿವ? ಏ ಶಂಕರ, ಮನೆ ನಿನ್ ಕಡೆ 10,000 ರೂಪಾಯಿ ಇಸ್ಕೊಂಡು ಹೋದಲ್ಲ ನಮ್ ಲೋಕಾಪುರ ಮಾವಗ. ನಮ್ ಲೋಕಾಪುರ ಮಾವ ಸತ್ತಾನು. ಏ ಆ ಇರಾಮ ಒಬ್ಬ ಮಾವ ಇದ್ದ, ಅವನು ಸತ್ತ. ಅದೇನ್ ಯಾಕಾಗೋಲ್ಲಕ್ಕ, ಮೊದಲು ನಾನು ರೊಕ್ಕ ಕೊಡ. ಏ ಎಷ್ಟು ರೊಕ್ಕ ನಿಂದು? ಪಿಕ್ಚರ್ 10,000 ರೂಪಾಯಿ ಕೊಡ್ಸಿ ಎಷ್ಟು ಮಾತಾಡ್ತೀವಿ? ನೀನ್ ರೊಕ್ಕ ತಂದು ಕೊಡ್ತೀನಿ. ಈಗ ನಂಗೆ ದಾರಿ ಬಿಡು. ನಮ್ಮ ಮಾವನ್ ತಾಸಾಗ ಹೆಣ ಎತ್ತಾರ ಈಗ. ಏ ರೊಕ್ಕ ತಂದು ಕೊಡ್ತೇನಂದ್ರೆ ಹೆಂಗ್ ತಂದು ಕೊಡವ್ನಿ? ಏ ನಮ್ಮ ಮಾವಂದು 3 ದಿನದ ಕಾರ್ಯ ಮಾಡ್ತಾರ. 3 ದಿನದ ಕಾರ್ಯ ಮಾಡೋ ಮುಂದಾಗ ಫೋಟೋದ ಮುಂದೆ ನಮ್ ಬೀಗರು ಬಿದ್ರು 10-20 ರೂಪಾಯಿ ಇಟ್ಟಿರ್ತಾರ. ಒಟ್ಟು ಗಾಳಿ ಮಾಡ್ಕೊಂಡ್ ಬರ್ತೀನಿ. ಕನ್ಸಿ ನಿನ್ನ ಮಾರಿ ಬಂದು ಹೋಗಿತ್ತೀನಿ. ಅಲ್ಲ ಮಗನ, ಅಲ್ಲೋ ನೀ ಮಣ್ಣು ಕೊಡಕ್ಕೆ ಈ ನಮ್ಮನಿ ಫಸ್ಟ್ ಕ್ಲಾಸ್ ಡ್ರೆಸ್ ಹಾಕೊಂಡು ಹೋಗ್ಯಾನ. ಏ ಮೊನ್ನೆ ನಂದು ಬರ್ತಡೇ ಆತು. ನಮ್ಮ ಮಾವ ಪ್ರೀತಿಯಿಂದ ನನಗೆ ಈ ಅಂಗಿ ಗಿಫ್ಟ್ ಕೊಟ್ಟಾನ. ಈಗ ಅದನ್ನ ಹಾಕೊಂಡು ಅವ್ನು ಮುಂದೆ ಇತ್ತ ಅಂದ್ರೆ ನೋಡಿ ಖುಷಿ ಪಡ್ತಾನು. ನೋಡಿ ಖುಷಿ ಪಡ್ತಾನ ಮಗನ. ಅದು ಸತ್ತಿರ್ತೈತಿ, ಅದೇನು ಖುಷಿ ಪಡ್ತೈತಿ? ಏ ಅದ್ ಏನ್ರಿ ಅಲ್ಲಿ ಒಟ್ ನಾನು ರೊಕ್ಕ ತಂದು ಕೊಡ್ತೀನಿ. ನನಗೆ ಜಾಗ ಬಿಡು ಈಗ. ಏ ಜಾಗ ಬಿಡ್ತೀನಿ ಕರೆ, ನೀ ಎಂತ ಬರವ್ ನೀ? ಏ ಈಗ ಹೋಗಿ 1 ವರ್ಷ ಬಿಟ್ಟು ಬರ್ತೀನಿ. 1 ವರ್ಷ ಮಟ್ಟ ನಾ ಏನು ಗೆಣಸ್ ಕೆರೆ ಮಗನ? ಹಂಗಲ್ಲ, 3 ದಿನ ಕಾರ್ಯ ಮಾಡಿ ವಾಪಸ್ ಬರ್ತೀನ. 3 ದಿನ ಕಾರ್ಯ ಮಾಡಿ ಬರ್ತೀಯ?
ಆಯ್ತಾಳ ಹೋಗಿ ಕೇಸ 3 ದಿವಸ ಆಗಲೇ ಬರ್ಬೇಕಾ ನೀ ಆಯ್ತಾಯ್ತು ಅವ್ ಏನ್ ಕೊಡೋ ರೊಕ್ಕ ಇಟ್ಟಿರ್ತಾರಲ್ಲ ಒಟ್ಟು ತನ್ಸಿ ನಿನ್ ಮಾರಿ ಮೇಲೆ ಹೋಗಿತ್ತೀನಿ ಅಂತ ಅಲ್ಲಿ ಯಾಕೆ ರೊಕ್ಕ ಹೋಗಿತ್ತೀವ ಹಂಗ ಬೇರೆ ತಂದು ಹೋಗಿಬೇಕಪ್ಪ ಆಯ್ತು ದೋಸ್ತ ನಾ ತಂದು ಕೊಡ್ತೀನಿ ನೀ ಹೋಗ ನೀ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ ನಿನ್ನ ಮನಿಗೆ ಬಂದು ನಾ ತಂದು ಕೊಡ್ತೀನಿ ಅಂತ ನೀ ಹೋಗೀಗ ಸರಿ ಶಂಕರ್ ಗುಂಡೆ ನೋಡ ನೀ ಹೇಳ್ದಾಗ ಜುಬ್ಬ ಪೈಜಾಮ ಹಾಕೊಂಡ್ ಬಂದನ ನಡಿ ಹೋಗೋನು ಜುಬ್ಬಾ ಪೈಜಾಮ ಏನು ಮ್ಯಾಲ ಜುಬ್ಬಾ ಐತಿ ಪೈಜಾಮ ಎಲ್ಲ ಐತಿ ನಿಂದ ನೀ ಮಾತಾಡ್ಬೇಡ ನಾವ್ ಇದನ್ನ ಹಾಕೊಂಡ್ ಇಬ್ರು ಪಾರ್ಟಿಗೆ ಹೊಂಟೀವಿ ನೀ ಬರಾಕ್ ಹೋಗ್ಬೇಡ ಏನು ಗಿಡ್ಡ್ಯಾ ಮಗನ ಮನ್ ಕೊಡಕ್ ಹೋಗೋದೈತಿ ಅಂತ ಹೇಳಿ ಕಿಸಿಂದ ಈಗ ಅವ್ನು ಕರ್ಕೊಂಡು ಪಾರ್ಟಿಗೆ ಹೊಂಟಿ ಏ ಶಂಕರ ಇದು ಹುಚ್ಚಿಗೆಂಡೆ ತಗೋದು ಕುಡ್ದೈತಿ ಅದ್ರ ಮಾತು ನಂಬಕ್ ಹೋಗ್ಬೇಡ ನೀ ಮನಿಗೆ ಹೋಗೋ ನೀನ್ ರೊಕ್ಕ ತಂದು ಕೊಡ್ತೀನಿ ನಾನು ಆಯ್ತಾಳ ಬೈಕ್ ತೊಗೊಂಬಂದ್ರೆ ಸಿನಿಮಾಗೆ ಲೇಟ್ ಆಗಿ ಟೈಮ್ ಆಗೈತಿ ಹಾ ಅಲ್ಲ ಮಗನ ಅವ್ನು ಕರ್ಕೊಂಡು ಸಿನಿಮಾಕ್ಕೆ ಹೊಂಟಿ ಏ ಶಂಕರ ಅವ್ನ್ ತಲಿ ಬೋಸಿತ್ತು ಅವ್ನ್ ಗಜನಿ ಆಗ್ಯಾನ ಹುಚ್ಚೈತು ಅದ್ರ ಮಾತು ನಂಬಕ್ ಹೋಗ್ಬೇಡ ನಾ ಮಾವನ್ ಮಾಡ್ಕೊಡಕ್ ಹೊಂಟಿವಿ ನಾ ಅರ್ಜೆಂಟ್ ಹೋಗ್ಬೇಕೀಗ ಏ ನನಗೇನು ಇದನ್ನ ಆಗಕತ್ತಲ್ಲ ಯಾಕೋ ಗೋವಾಕ್ ಹೊಂಟಿರಿ ಏ ಶಂಕರ್ ನಿಂಗ್ ಗೊತ್ತಿಲ್ಲನ ನೀವು ಬರ್ತೀರೇನ ಏ ಗುಂಡೆ ಗೋವಾ ಕರ್ಕೊಂಡ್ ಹೊಂಟಾನ ಅಲ್ಲ ಮಗನ ಪಾರ್ಟಿ ಕರ್ಕೊಂಡ್ ಹೊಂಟಾನ ನೀನು ಗೋವಾ ಕರ್ಕೊಂಡ್ ಹೊಂಟಾನು ಏ ಗೋವಾದಾಗ ಪಾರ್ಟಿ ಐತಿ ಗೋವಾದಾಗ ಪಾರ್ಟಿ ಐತಿ ಏ ಸಿಪ್ ಕೊಡ್ರ ಅಲ್ಲೋ ಮಗನ ಅಲ್ಲೇ ನಿಮ್ಮ ಮಾವು ಸತ್ತನು ಮಣ್ ಕೊಡಕ್ ಹೋಗೋದೈತಿ ಅತಿ ಇವ್ ನೋಡ್ರ ಅವ್ನು ಪಾರ್ಟಿ ಕರ್ಕೊಂಡ್ ಹೊಂಟಿ ಅವ್ನು ನೋಡ್ರಿ ಸಿನಿಮಾ ಆತಾನ ಇವ್ ನೋಡ್ರ ಗೋವಾಕ್ ಹೊಂಟಾನ ಆತಾನ ಏನ್ ನಿಂದ ಅಲ್ಲ ಕರೆ ಹೇಳ ಮಗನ ನಂದು ರೊಕ್ಕ ಕೊಡ ಇಲ್ಲಿ ನಾ ಬಿಡಂಗಿಲ್ಲ ಶಂಕರ ನೀ ಸೈಡ್ ಹೋಗ ಮಂಡ ನಾವು ಗೋವಾಕ್ ಹೊಂಟಿವ ಶಂಕರ ಮೂರು ಮಂದಿ ತೆಲಿಗಿಟ್ಟು ಹುಚ್ಚೈತಿ ಇವ್ರು ಐದು ದಾವಣ ನುಗಿಬೇಕ ಶಂಕರ ನಾನು ಮಾವ್ ನೋಡಕ್ ಹೋಗ್ಬೇಕು ಲೋಕಾಪುರಕ್ಕ ಏ ಗುಂಡ್ಯಾ ನೀ ಯಾಕೆ ಅಷ್ಟು ಕಷ್ಟಪಟ್ಟು ಲೋಕಾಪುರಕ್ಕೆ ಬರ್ತೇವ ನಾನು ಇಲ್ಲೇ ಬಂದಿಲ್ಲ ನೀವ್ ಯಾರ್ರಿ ನಾ ಲೋಕಾಪುರ ಇವ್ರ ಮಾವ್ರಿ ಅಲ್ರಿ ನೀವು ಸತ್ತಿರಿ ಕಿಸಿಂದ ನಿಮ್ ಮಣ್ ಕೊಡಕ ಲೋಕಾಪುರಕ್ಕೆ ಹೊಂಟಿದ್ಲ ಇವ ನಾ ಎಲ್ಲಿ ಸತ್ತು ನಮ್ಮ ಮಾರ ಅವ್ರ ಆಯಿಗೆ ಆರಾಮಿಲ್ಲ ಅಂತ ಮಂದಿ ಕಡೆ 10,000 ರೂಪಾಯಿ ಇಸ್ಕೊಂಬಂದ ನಾ ರೊಕ್ಕಕ್ಕೆ ಫೋನ್ ಹಚ್ಚಿ ಫೋನ್ ರಿಸೀವ್ ಮಾಡೋಲ್ಲ ನಾನು ಬಂದಿನಿ ರೊಕ್ಕ ಇಸ್ಕೊಂಡು ಹಾಕ ಅಲ್ಲ ಮಗನ ಲೋಕಾಪುರದಾಗೂ ಗದ್ದ ಹಿಡ್ಸಿದಿ ಇವ್ ಹಾಕಿ ಬಡೀರು ನೀವ್ ಏನಾರ ಮಾಡ್ಕೊಂಡ್ ಹೋಗ್ರಿ ಗೋವಾಕರ ನಮ್ಮನ್ನ ಏನ್ ಬಿಡುದ್ರಿ ಸುಳ್ಳ ಲಪಟ ಮಾಡ್ಕೊತ ನಮಗ್ ಗೋವಾಕ್ ಅಂತೇಳಿ ಟೈಮ್ ವೇಸ್ಟ್ ಮಾಡಿ ಏ ಗಿಡ್ಡ್ಯಾ ಅವ್ರು ಬಿಟ್ಟು ಹೋದ್ರ ಮಗನ ನಾ ಬಿಡಂಗಿಲ್ಲ ಸರಳ ನಾನು ರೊಕ್ಕ ಕೊಡ ಇಲ್ಲಿ ಕರೆ ಮತ್ತೆ ಕಡಿತನ್ನ ಏ ಶಂಕರಣ್ಣ ನನಗೆ ಕಷ್ಟ ಇದೆ ಅಂತ ಹೇಳಿ ನೀನು ರೊಕ್ಕ ಕೊಟ್ಟಿ ನಿನಗೇನು ಮೋಸ ಮಾಡೋದಿಲ್ಲ ಒಂದು ತಿಂಗಳು ಟೈಮ್ ಕೊಡು ಅಲ್ಲಿ ಇಲ್ಲಿ ಕೆಲಸ ಮಾಡಿ ದುಡಿಸಿದ ರೊಕ್ಕ ಮುಟ್ಟಿಸ್ತೀನೋ ಶಂಕರಣ್ಣ ಏ ಯಾರನ್ನ ಬೇಕಾದ್ ನಂಬ್ತನೋ ಆದ್ರೆ ನೀನು ನಂಬಂಗಿಲ್ಲ ಮಾಮ ಹೇಳಮ್ಮ ನೀರೇ ಹೋಲ್ ಬಿಡಣ ಅವ್ ಕೊಡ್ಲಿಕ್ಕಂದ್ರೆ ನಾ ಕೊಡ್ತೀನಿ ಬಿಟ್ಟು ಬಿಡ ಅವನು ಇದೊಂದು ಸಲ ನೋಡ್ರಿ ನಿಮ್ಮ ಮ್ಯಾಗ ಭರೋಸೆ ಅದ ಆಯ್ತು ನಾ ಕೊಡ್ತೀನಿ ಅಳ್ತವು ಆಯ್ತ ನಿಮ್ಮ ಮಾವ ಹೇಳ್ಯಾನತ್ ಬಿಟ್ಟನ ಇದಕ್ಕರ ನೀನು ಅಜ್ಜಿ ಚಟ್ನಿನ ಮಾಡ್ತೀನಿ ಏ ಅವ್ರದ್ದೆಲ್ಲ ನಾ ಸುದ್ ಮಾಡಿ ನೀ ಮತ್ತೆ ನೀ ನಂದು ಯಾವಾಗ ಸುದ್ ಮಾಡವ ಮಾಮ ಕರೆ ಹೇಳ್ಬೇಕಂದ್ರ ನೀನೇ ನಂಗೆ ರೊಕ್ಕ ಕೊಡ್ಬೇಕ ನಾ ಹೆಂಗೆ ಕೊಡ್ಬೇಕು ನಿನಗೆ ರೊಕ್ಕ ನಮ್ಮ ಅವಂದು ತವ್ರ ಮನೆ ಅಂದು ಹೊಲ ಪಾಲ ಕೊಡು ಹಾ